ಬ್ರಹ್ಮವಳಿಗೆ ಮಾಲೀಕನಾದ ಕೂಡಲ ಸಂಗಮನಾಥನ ಜ್ಞಾನಕ್ಕೂ ನನ್ನ ಭಕ್ತಿಯ ಶರಣಾರ್ಥಿಗಳು. ನಾವು ಈ ಬ್ರಹ್ಮವಳಿಗಳನ್ನು ತಂದು ಉದ್ದೇಶ ಏನಪ್ಪ ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರಿಗೆ ಅರಳೆಯ ದಂಪತಿಗಳು ಶರಣ್ರಿಯಪ್ಪ ಅಂತಂದ್ರು. ಶರಣಕ್ಕೆ ಮಹಾಶರಣಂದಕ ಬಸವಣ್ಣವರು ಒಂದು ನಮಗೆ ಶರಣರಸ್ತಂದ್ರು ಅಂತೇಳಿ ಆ ಪಾಪವನ್ನು ಕಳೆದುಕೊಳ್ಳೋದಕ್ಕಾಗಿ ಅರಳೆಯ ದಂಪತಿಗಳು ತಮ್ಮ ಎಡತೊಡೆ ಬಲತೊಡೆ ಚರ್ಮ ತೆಗೆದು ಬ್ರಹ್ಮವಳಿಗಳನ್ನು ಮಾಡಿಕೊಂಡು ಹೋದಾಗ ಅವರು ಒಂದು ವಚನ ಹೇಳೋದ್ರ ಮುಖಾಂತರ ಹೇಳ್ತಾರೆ. ಯಾಕಂತಂದ್ರೆ ಇವು ದನದ ಚರ್ಮದ ಚಮ್ಮಾಳಿಗೆ ಅಲ್ಲ, ಇದು ಮನುಷ್ಯ ಚರ್ಮದ ಚಮ್ಮಾಳಿಗೆ ಅಂತೇಳಿ ಅಬ್ಸರ್ವ್ ಮಾಡಿ ನೋಡಿ. ನಿಮ್ಮ ಶರಣರ ಚಮ್ಮಾಳಿಗಳು ಪೃಥ್ವಿಗಿಂತ ಸಮಾಚಾರದ ಸರಿಯಲ್ಲ ನೋಡ ಕೂಡಲ ಸಂಗಮದೇವ ನಿಮ್ಮ ಶರಣರ ಚಮ್ಮಾಳಿಗಳು ಅಂತ ಹೇಳಿದ್ರು. ಅಂದ್ರೆ ಭೂಮಿಗಿಂತ ಮಿಗಿಲಾಗ್ಯಾವ, ಆಕಾಶಕ್ಕಿಂತ ಮೊದಲಾಗ್ಯಾವ. ಇವನು ನಾನು ನೆಟ್ಟುಕೊಳ್ಳೋದಿಲ್ಲ, ಇವನ್ನ ನನ್ನ ತೆಲಿ ಮೇಲೆ ಇಟ್ಕೋತೀನಿ, ಇವು ನನಗೆ ಸಲ್ಲುವಲ್ಲ, ಕೂಡಿ ಸಂಗಮನಾಥಿ ಕಲ್ತಾವ, ಅದಕ್ಕೆ ಸಂಗಮನಾಥಿ ಕೊಡು ಅಂತ ಹೇಳಿದ್ರು. ಸಂಗಮನಾಥಕ್ಕೆ ತರಬೇಕನ್ನೋದ್ರೊಳಗೆ ಮಧುವರಸರು ನಾನು ಆಪರೇಷನ್ ಕಾಲಾದಂತ ದುರಂಕಾರದಿಂದ ತಮ್ಮ ಕಾಲಾಗ ಮೆಟ್ಟಬಂದರು. ಅದಕ್ಕಾಗಿ ಅವರಿಗೆ ಬೆಂಕಿ ಆಹುತಿಯಾಗಿ ಶಾಪಕ್ಕೆ ಗುರಿಯಾಗಿ ಒಳ್ಳೆ ಮತ್ತು ಮಾತಂಗಿ ಬೆಣ್ಣೆ ನೀರು ತಂದು ಹಾಕೊಂಡು ಅವ್ರಿಗೆ ಆರಾಮಾಗಿಂದ ಆ ನಂತರ ಅವ್ರು ಏನು ಮಾಡ್ತಾರೆ, ನಾನು ನಿಮ್ಮ ಜೊತೆ ಶಿವಶರಣಾಗಿರ್ತೀನಿ ಅಂತ ಅಂತೇಳಿ ಲಿಂಗ ಭಿಕ್ಷೆಯನ್ನು ತೆಗೆದುಕೊಂಡು ತನ್ನ ಮಗಳನ್ನು ಗುಣವಂತಿ ಅಂತೀವಿ ಅಥವಾ ಲಾವಣ್ಯ ಅಂತೀವಿ, ಮಧುವರ ಅರಸ ಮಗ್ಗ ಶೀಲವಂತೂ ತನ್ನ ಮಗನನ್ನು ಕೊಟ್ಟು ಮದುವೆ ಮಾಡಿದರು. ಮದುವೆ ಮಾಡಿದಾಗ ಕಲ್ಯಾಣ ಕ್ರಾಂತಿ ಆಗಬೇಕಾಯ್ತು. ಕಲ್ಯಾಣ ಕ್ರಾಂತಿ ಆದ ಸಂಬಂಧನೇ ಅವತ್ತು ರಾಜ್ಯ ಪ್ರಗತಿಗಳಿಗೆ ಇವತ್ತು ಪ್ರಜಾಪ್ರಗತಿ ಏನನ್ನೋದನ್ನು ನೋಡಬೇಕಾಗಿತ್ತು ನಾವು.